ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಮರ್ಸೆಟ್ ಮಗೌಮ್ ಬರೆದಿರ್ತಕ್ಕಂತಹ ದ ವರ್ಜರ್ ಶಾರ್ಟ್ ಸ್ಟೋರಿಯ ಕನ್ನಡದ ಸರಳವಾದಂತಹ ಒಂದು ಸ್ಟೋರಿಯನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಸಮರ್ಸೆಟ್ ಮಗೌಮ್ ಬರೆದಿರ್ತಕ್ಕಂತಹ ದ ವರ್ಜರ್ ಅಂದರೆ ಚರ್ಚ್ನಲ್ಲಿ ಕೆಲಸ ಮಾಡ್ತಕ್ಕಂತಹ ಒಬ್ಬ ಸೇವಕ ಅಂತ ಕರಿಬೋದು, ಅಥವಾ ಆತನನ್ನು ಕೇರ್ ಟೇಕರ್ ಅಂತಲೂ ಸಹ ಕರಿಬೋದು. ಚರ್ಚಿನಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ಒಬ್ಬ ಕೆಲಸದ ವ್ಯಕ್ತಿಯಾಗಿರ್ತಾನೆ. ಆ ವರ್ಜರ್ ಅನಕ್ಷರಸ್ಥ, ಯಾವುದೇ ಅಕ್ಷರಗಳನ್ನು ಕಲ್ತಿರೋದಿಲ್ಲ, ಓದು ಬರಹ ಗೊತ್ತಿರೋದಿಲ್ಲ. ಈ ಕಥೆಯ ಮೇನ್ ಥೀಮ್ ಏನಪ್ಪ ಅಂದರೆ, ಆತನಿಗೇನಾದರೂ ಓದು ಬರಹ ಆತ ಕಲ್ತರೆ ಆ ಕೆಲಸದವನಾಗಿ ಉಳಿಬೇಕಾಗಿತ್ತು ಜೀವನ ಪರ್ಯಂತ. ಆದರೆ ಅವನು ಓದು ಬರಹ ಕಲಿಯದೇ ಇದ್ದಿದ್ದರಿಂದ, ಅಥವಾ ಅವನು ಕಲಿಯದೆ ತಾನು ಆ ಕೆಲಸದಿಂದ ಹೊರಬಂದು ಒಬ್ಬ ಶ್ರೀಮಂತನಾಗ್ತಕ್ಕಂತಹ ಕಥೆಯೇ ಈ ಒಂದು ದ ವರ್ಜರ್. ಬನ್ನಿ ಈ ಕಥೆಯನ್ನು ಕನ್ನಡದಲ್ಲಿ ಸಾರಾಂಶವನ್ನು ಹೇಳ್ತಾ ಹೋಗ್ತೇನೆ. ಸ್ಕ್ರೀನ್ನ ಮೇಲೆ ನೀವು ಇಂಗ್ಲೀಷ್ನಲ್ಲಿ ಪ್ಯಾರಸನ್ನು ನೋಡ್ಬೋದು. ಕೊನೆಯಲ್ಲಿ ಈ PDF ಡೌನ್ಲೋಡ್ ಸಹ ಮಾಡಿಕೊಳ್ಬಹುದಾಗಿರುತ್ತೆ. ಈ ಒಂದು ಕಥೆಯು ಪ್ರಾರಂಭವಾಗ್ತಕ್ಕಂಥದ್ದು ಒಂದು ಚರ್ಚ್ನಲ್ಲಿ, ಸೆಂಟ್ ಪೀಟರ್ ಚರ್ಚ್ ಅಂತಕ್ಕಂಥದ್ದು. ಅದು ನೆವಿಲ್ಲೆ ಸ್ಕ್ವೇರ್ ಸ್ಥಳದಲ್ಲಿರುತ್ತೆ. ಆ ಚರ್ಚ್ನಲ್ಲಿ ಆಲ್ಬರ್ಟ್ ಎಡ್ವರ್ಡ್ ಫೋರ್ಮನ್ ಆ ವ್ಯಕ್ತಿ ಒಬ್ಬ ವರ್ಜರ್ ಆಗಿ, ಅಂದರೆ ಒಬ್ಬ ಕೇರ್ ಟೇಕರ್ ಆಗಿ, ಒಬ್ಬ ಸೇವಕನಾಗಿ ಆ ಚರ್ಚ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆತ ತುಂಬ ನಿಷ್ಠಾವಂತ ಕೆಲಸಗಾರನಾಗಿರ್ತಾನೆ. ಆತನ ಕೆಲಸದ ಬಗ್ಗೆ ಆತನಿಗೆ ತುಂಬ ಹೆಮ್ಮೆ ಇರುತ್ತೆ. ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾನೆ. ತುಂಬ ಅರ್ಪಣಾ ಭಾವ, ಡೆಡಿಕೇಷನ್ನಿಂದ ವರ್ಕನ್ನು ಮಾಡ್ತಾ ಇರ್ತಾನೆ. ಆ್ಯಂಡ್ ಆ ಜಾಬ್ನಲ್ಲಿ ತುಂಬ ಸ್ಯಾಟಿಸ್ಫೈಡ್, ತುಂಬ ತೃಪ್ತನಾಗಿರ್ತಾನೆ. ಹಾಗೆ ಆ ಒಂದು ಜಾಬನ್ನು ಅಷ್ಟೇ ಪ್ರೀತಿಯಿಂದನೂ ಸಹ ಮಾಡ್ತಾ ಇರ್ತಾನೆ. ಈ ಎಡ್ವರ್ಡ್ ಆಲ್ಬರ್ಟ್ ಸುಮಾರು 16 ವರ್ಷಗಳ ಕಾಲದಿಂದ ಆ ಸೆಂಟ್ ಪೀಟರ್ ಚರ್ಚ್ನಲ್ಲಿ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅದು ಬಹಳ ಲಾಂಗ್ ಟೈಮ್ ಆಗಿರೋದ್ರಿಂದ ಆ 16 ವರ್ಷದಲ್ಲಿ ಆತನಿಗೆ ಬಹಳಷ್ಟು ಗೌನ್ಗಳನ್ನು ನೀಡಿರ್ತಾರೆ. ಆ ಗೌನ್ ಯೂನಿಫಾರ್ಮ್ಸನ್ನು ಆತ ಎಲ್ಲೂ ಸಹ ಬಿಸಾಡಿರೋದಿಲ್ಲ. ಎಲ್ಲ ಹಳೆಯ ಗೌನುಗಳನ್ನು ಆತನ ಅಲ್ಮೇರಾದಲ್ಲಿ ಒಂದು ಲೋಯರ್ ಬಾಕ್ಸ್ನಲ್ಲಿ ಇಟ್ಟಿರ್ತಾನೆ. ಅಂದರೆ ತನ್ನ ಜಾಬನ್ನು ಇಷ್ಟಪಡ್ತಾ ಇರ್ತಾನೆ, ತನ್ನ ಯೂನಿಫಾರ್ಮನ್ನು ಇಷ್ಟಪಡ್ತಾ ಇರ್ತಾನೆ. ತುಂಬ ನಿಷ್ಠಾವಂತನಾಗಿ ಹಾರ್ಡ್ ವರ್ಕನ್ನು ಆ ಚರ್ಚ್ನಲ್ಲಿ ಮಾಡ್ತಾ ಇರ್ತಾನೆ. ಹೀಗೆ ಆತ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ದಿವಸ ಮಧ್ಯಾಹ್ನದ ಸಮಯದಲ್ಲಿ ಒಂದು ಮಗುವಿಗೆ ಕ್ರಿಶ್ಚಿಯನ್ ಅಂದರೆ ಒಂದು ಕ್ರೈಸ್ತ ದೀಕ್ಷೆಯನ್ನು ನೀಡ್ತಕ್ಕಂತಹ ಸಮಯ. ಅಲ್ಲಿ ಎಲ್ಲರೂ ಸಹ ಸೇರಿರ್ತಾರೆ. ಆ ಒಂದು ಪ್ರೋಗ್ರಾಮ್ ಎಂಡ್ ಆಗ್ತಕ್ಕಂಥ ಸಮಯಕ್ಕೆ ಸರಿಯಾಗಿ ಆ ಒಂದು ಚರ್ಚ್ಗೆ ಹೊಸದಾಗಿ ಒಬ್ಬ ವಿಕಾರ್ ಆಗಮಿಸ್ತಾರೆ. ಅಂದರೆ ಆ ಚರ್ಚಿನ ಒಬ್ಬ ಹೊಸ ಪಾದ್ರಿ ಅಂತಲೇ ಹೇಳ್ಬೋದು. ಆತ ಆ ಒಂದು ಸ್ಥಳಕ್ಕೆ, ಅಂದರೆ ಹೊಸದಾಗಿ ಆ ಒಂದು ಚರ್ಚ್ಗೆ ಬರ್ತಾರೆ. ಇಲ್ಲಿ ಹೊಸ ಆ ಚರ್ಚಿನ ವಿಕಾರ ಆಗಿರ್ತಕ್ಕಂಥವರು ಬಂದು ಆ ಒಂದು ಚರ್ಚಿನ ಒಂದು ಅಧಿಕಾರವನ್ನು ವಹಿಸಿಕೊಂಡ ನಂತರ ಈ ತುಂಬ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಡ್ವರ್ಡ್ ಆಲ್ಬರ್ಟನ್ನು ನೋಡ್ತಾರೆ. ನೋಡಿದಾದ್ಮೇಲೆ ಆ ವಿಕಾರ್ಗೆ ಈ ಒಂದು ಆಲ್ಬರ್ಟ್ ಇಷ್ಟ ಆಗೋದಿಲ್ಲ. ಆದ್ದರಿಂದ ಆತ ಏನು ಮಾಡ್ತಾನೆ, ವಿಕಾರ್ ಅಂದ್ಕೋತಾನೆ ಈ ಆಲ್ಬರ್ಟ್ ಸುಮ್ಮನೆ ಜನರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಭಾವಿಸ್ಕೋತಾನೆ. ಈ ಹೊಸ ವಿಕಾರ್ ಆ ಚರ್ಚ್ನಲ್ಲಿ ಇದ್ದಂಥ ಹಳಬರಿಗಿಂತ ಈತ ಒಂದು ರೀತಿ ಭಿನ್ನವಾಗಿರ್ತಾನೆ. ಆದರೆ ಇಲ್ಲಿ ಆಲ್ಬರ್ಟ್ ತನ್ನ ಕೆಲಸಗಳನ್ನು ಮಾತ್ರ ತುಂಬ ಪ್ರಾಮಾಣಿಕತೆಯಿಂದನೇ ಮಾಡ್ತಾ ಇರ್ತಾನೆ. ಈ ಹೊಸ ವಿಕಾರ್ ಆ ಆಲ್ಬರ್ಟ್ನ ಈ ಕೆಲಸಗಳನ್ನು ಒಂದು ರೀತಿಯಲ್ಲಿ ಈತ ನಿಷ್ಠೆಯಿಂದ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋದಿಲ್ಲ. ಆದರೆ ಈತ ಜನರಿಗೆ ಏನೋ ಒಂದು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಆತನಲ್ಲಿ ಮೂಡಿರುತ್ತೆ. ಹೀಗೆ ಆ ಹೊಸ ವಿಕಾರ್ ಸುಮಾರು 40 ವರ್ಷದ ವ್ಯಕ್ತಿಯಾಗಿರ್ತಾನೆ. ಈತ ಕೂಡ ಏನು ಮಾಡ್ತಾನೆ, ತುಂಬ ಎಲ್ಲ ಒಂದು ಮ್ಯಾಟ್ರ್ಗಳಲ್ಲಿ ಕೈ ಹಾಕ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ. ಯಾವಾಗಲೂ ಜನರು ಮಾಡ್ತಕ್ಕಂಥ ಕೆಲಸಗಳಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಆಲ್ಬರ್ಟ್ ಮತ್ತು ವಿಕಾರ್ಗೆ ಏನೂ ಹೇಳೋಕ್ಕೆ ಆಗೋದಿಲ್ಲ. ಈ ಆಲ್ಬರ್ಟ್ ಏನು ಮಾಡ್ತಾನೆ, ವಿಕಾರ್ ತುಂಬ ಎಲ್ಲ ವಿಷಯಗಳಲ್ಲಿ ಕೈ ಹಾಕ್ತಾ ಇದ್ದಾನೆ. ಆದರೆ ಸೇವಕ ಆಲ್ಬರ್ಟು ಆ ವಿಕಾರ್ಗೆ ಏನು ಹೇಳಲು ಸಾಧ್ಯ ಆಗೋದಿಲ್ಲ. ಹಾಗೆ ಒಂದು ದಿವಸ ಏನು ಮಾಡ್ತಾನೆ, ಆಲ್ಬರ್ಟ್ ವಿಕಾರ್ನ ಬಳಿ ಬಂದು ಏನಾದರೂ ಒಂದು ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೋತಾನೆ. ಆಗ ವಿಕಾರ್ ಏನು ಮಾಡ್ತಾನೆ, ಆಲ್ಬರ್ಟ್ನನ್ನು ಅವನೊಂದಿಗೆ ಮಾತಾಡಬೇಕು ಬಾ ಅಂತ ಹೇಳಿ ಆ ವರ್ಜರ್ ಆಲ್ಬರ್ಟ್ನನ್ನು ಒಳಗಡೆ ಕರೆದುಕೊಂಡು ಹೋಗ್ತಾನೆ. ಹಾಗೆ ಹೋಗಬೇಕಾದ್ರೆ ಆಲ್ಬರ್ಟ್ ವಿಕಾರ್ಗೆ ಹೇಳ್ತಾರೆ, ಅಲ್ಲಿ ಬಂದಿರತಕ್ಕಂತಹ
ಮಗು ಅಳ್ತಾ ಇದ್ದಂತಹ ಮಗುವನ್ನು ಶಾಂತಿ ಅಂದರೆ ಆ ಮಗುವನ್ನು ಸುಧಾರಿಸಿದಂತಹ ರೀತಿ ಬಹಳ ಚೆನ್ನಾಗಿತ್ತು ಅಂತ ಆಲ್ಬರ್ಟ್ ವಿಕಾರ್ಗೆ ಹೇಳ್ತಾರೆ. ಇದರಿಂದ ವಿಕಾರ್ ಸ್ವಲ್ಪ ಖುಷಿ ಪಡ್ತಾನೆ ಹಾಗೂ ಆ ಕೆಲಸದಲ್ಲಿ ತಾನು ತುಂಬ ಪರಿಣಿತನಾಗಿದ್ದೀನಿ ಅಂತಕ್ಕಂತಹ ವಿಷಯವನ್ನು ಹೇಳ್ತಾನೆ. ನಂತರ ಆ ಮಗು ಯಾವುದೇ ರೀತಿಯ ಮಗು ಆದರೂ ನಾನು ಶಾಂತಪಡಿಸಬಲ್ಲೆ ಅಂತಕ್ಕಂಥ ವಿಷಯವನ್ನು ಹೇಳ್ತಾನೆ. ಹೀಗೆ ಆಲ್ಬರ್ಟ್ ಮತ್ತು ವಿಕಾರ್ ಇಬ್ಬರು ಸಹ ಚರ್ಚಿನೊಳಗೆ ಬರ್ತಾರೆ. ಅಲ್ಲಿ ಇನ್ನು ಇಬ್ಬರು ವಾರ್ಡನ್ಗಳು ಸಹ ಕುಳಿತಿರ್ತಾರೆ. ಇಲ್ಲಿ ಆಲ್ಬರ್ಟ್ಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ. ವಿಕಾರ್ ಈಗ ನಮ್ಮನ್ನೆಲ್ಲ ಇಲ್ಲಿ ಸಭೆ ಸೇರಿಸಿದ್ದಾನೆ, ಏನನ್ನು ಚರ್ಚಿಸ್ಬೋದು, ಏನನ್ನು ಹೇಳ್ಬೋದು ಅಂತಕ್ಕಂಥದ್ದು ಆಲ್ಬರ್ಟ್ನ ಮೈಂಡಲ್ಲಿ ಬರುತ್ತೆ. ನಂತರ ಆ ವಿಕಾರ್ ಆ ಪ್ರೀಸ್ಟ್ ಏನು ಮಾಡ್ತಾನೆ, ಎಲ್ಲರನ್ನ ಅಲ್ಲಿ ಕುಳಿಸಿ ಒಂದು ಶಾಕಿಂಗ್ ನ್ಯೂಸನ್ನು ಹೇಳ್ತಾನೆ ಆಲ್ಬರ್ಟ್ಗೆ. ಏನಪ್ಪ ಅದು ಅಂದರೆ, ಆಲ್ಬರ್ಟ್ ನಿನಗೆ ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ, ಇಲ್ಲಿ ಹಲವಾರು ಕೆಲಸಗಳಲ್ಲಿ ಆ ಲೆಟರ್ ಆ ರೀತಿಯ ಬಂದಾಗ ಮೆಸೇಜ್ಗಳನ್ನು ಓದಬೇಕಾಗಿರ್ತಕ್ಕಂಥ ಒಂದು ಪ್ರಸಂಗ ಬರಬಹುದು. ಆದ್ದರಿಂದ ನೀನು ತುಂಬ ಪ್ರಾಮಾಣಿಕವಾಗಿ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದೆಯಾ, ಆದರೆ ನೀನೊಬ್ಬ ಅನಕ್ಷರಸ್ಥನಾಗಿದೆಯಾ, ಈ ಚರ್ಚ್ನಲ್ಲಿ ಬರ್ತಕ್ಕಂತಹ ಪೇಪರ್ ವರ್ಕ್ ಇವೆಲ್ಲವೂ ಸಹ ನೀನು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ 16 ವರ್ಷಗಳಿಂದ ನೀನು ಏನನ್ನು ಕಲಿಯದೆ ಇಲ್ಲಿ ಕೆಲಸ ಮಾಡ್ತಾನೆ ಹೋಗ್ತಾ ಇದೆಯಾ, ನಿನಗೆ ಇನ್ನೂ ರೀಡಿಂಗ್ ಆ್ಯಂಡ್ ರೈಟಿಂಗ್ ಬರ್ತಾ ಇಲ್ಲ, ನೀನು ಯಾವುದೇ ಒಂದು ಪತ್ರಗಳನ್ನು ಓದುವ ಒಂದು ನಿನಗೆ ಓದು ಬರಹ ಗೊತ್ತಿಲ್ಲ. ಆದ್ದರಿಂದ ನೀನೇನು ಮಾಡಬೇಕಪ್ಪ ಅಂದರೆ ಓದೋದನ್ನು ಕಲಿಬೇಕಾಗತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ 14 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದೆಯಾ, ನಿನಗಿನ್ನೂ ಸಹ ಓದಲು ಬರೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಆಲ್ಬರ್ಟ್ಗೆ ಒಂದು ರೀತಿ ಶಾಕ್ ಆಗುತ್ತೆ. 16 ವರ್ಷದಿಂದ ನಾನು ಯಾವುದನ್ನು ಸಹ ಓದಿಲ್ಲ, ಯಾರೊಬ್ಬರು ಸಹ ನನ್ನ ಈ ಪ್ರಶ್ನೆಯನ್ನು ಕೇಳೇ ಇಲ್ಲ. 16 ವರ್ಷಗಳ ನಂತರ ಈತನನ್ನು ಬಂದು ನನ್ನನ್ನು ಈ ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ ಅಂತಕ್ಕಂಥದ್ದು ಆಲ್ಬರ್ಟನಿಗೆ ಒಂದು ರೀತಿ ಆಶ್ಚರ್ಯನೂ ಆಗುತ್ತೆ, ಹಾಗೆ ಒಂದು ರೀತಿ ಭಾವನೆ ಸಹ ಬರುತ್ತೆ. ನನ್ನನ್ನು ಈ ಒಂದು ಕೆಲಸದಿಂದ ತೆಗಿಬಹುದೇನೋ ಅಂತಕ್ಕಂತಹ ಭಾವನೆ ಸಹ ಮೂಡುತ್ತೆ. ನಂತರ ಆಲ್ಬರ್ಟ್ ವಿಕಾರ್ಗೆ ಹೇಳ್ತಾರೆ, ನನಗೆ ಓದು ಬರಹ ಬರದೇ ಇದ್ದರೂ ಸಹ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಇಲ್ಲಿ ಎಲ್ರಿಗೂ ಗೊತ್ತು ನನಗೆ ಓದು ಬರಹ ಅಂತಕ್ಕಂಥದ್ದು ಬರೋದಿಲ್ಲ ಅಂತಕ್ಕಂಥದ್ದನ್ನು, ಆದರೂ ಸಹ ನಾನು ಕೆಲಸ ಮಾಡ್ತಾ ಇದ್ದೇನೆ, ಯಾರೊಬ್ಬರು ಸಹ ನನ್ನನ್ನು ಈ ರೀತಿ ಹೇಳಿರಲಿಲ್ಲ ಅಂತಕ್ಕಂತಹ ಮಾತನ್ನು ತಿಳಿಸ್ತಾನೆ. ಅದಕ್ಕೆ ವಿಕಾರ್ ಹೇಳ್ತಾರೆ, ಇಲ್ಲ ನೀನೀಗ ಓದು ಬರಹವನ್ನು ಕಲೀಲೇಬೇಕು, ಕಲಿಯದೇ ಇದ್ದರೆ ನಿನಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ನಾನು ನಿನಗೆ 3 ತಿಂಗಳ ಒಂದು ಸಮಯವನ್ನು ಕೊಡ್ತಾ ಇದ್ದೀನಿ, ಆ 3 ತಿಂಗಳ ಒಳಗಾಗಿ ನೀನು ಓದು ಬರಹವನ್ನು ಕಲಿಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೆ ಆಲ್ಬರ್ಟ್ ತನ್ನ ಸ್ಥಾನಕ್ಕೆ ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಏಕೆಂದರೆ 3 ತಿಂಗಳಲ್ಲಿ ನಾನು ಓದು ಬರಹವನ್ನು ಕಲಿಯೋದು ತುಂಬ ಕಷ್ಟ, ಆದ್ದರಿಂದ ನೀವು ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ ಅಂತಕ್ಕಂತಹ ಮಾತನ್ನು ಆಲ್ಬರ್ಟ್ ಏನು ಮಾಡ್ತಾರೆ, ವಿಕಾರ್ಗೆ ತಿಳಿಸ್ತಾರೆ. ನಂತರ ಆಲ್ಬರ್ಟ್ ಏನು ಮಾಡ್ತಾನೆ, ಆ ಒಂದು ಸ್ಥಳದಿಂದ ತನಗೆ ಕೆಲಸ ಇಲ್ಲದೆ ಹಿಂದೆ ಬರ್ತಾನೆ. ನಂತರ ನಾನು ಬೇರೆ ಯಾವುದಾದ್ರೂ ಕೆಲಸಗಳನ್ನು ಮಾಡಬಹುದು, ನಾನು ಏನೆಲ್ಲ ಕೆಲಸಗಳನ್ನು ಮಾಡಬಹುದು, ನನಗೆ ಬೇರೆ ಕಡೆ ಕೆಲಸನ ಹುಡುಕೋಬೇಕು ಅಂತಕ್ಕಂತಹ ಒಂದು ಗುಂಗಿನಲ್ಲಿ ಬೀಳ್ತಾನೆ. ಈ ರೀತಿ ಆಲೋಚನೆಗಳಲ್ಲಿ ಬಿದ್ದಂತಹ ಆಲ್ಬರ್ಟ್ ತುಂಬ ದುಃಖಿತನೂ ಸಹ ಆಗ್ತಾನೆ. 16 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡಿರ್ತಾನೆ. ಹಾಗೆ ನನಗೆ ಇನ್ನೊಂದು ಕೆಲಸ ಹುಡುಕಬೇಕು ಅಂತಕ್ಕಂತಹ ಆ ಗುಂಗಿನಲ್ಲಿ ಆ ಒಂದು ಏಕಾಂತತೆ ಅಥವಾ ಏನಂತ ಖಿನ್ನತೆಯಲ್ಲಿ ಏನು ಮಾಡ್ತಾನೆ, ನಾನು ಸಿಗರೇಟನ್ನು ಕುಡಿಬೇಕು ಅಂತ ಹೇಳಿ ಆ ಸುತ್ತಮುತ್ತಲಿನ ಒಂದು ಚರ್ಚಿನ ಸುತ್ತಮುತ್ತ ಇರತಕ್ಕಂತಹ ಜಾಗಗಳಲ್ಲಿ ಸಿಗರೇಟನ್ನು ಹುಡುಕೊಂಡು ಹೋಗ್ತಾನೆ. ಆದರೆ ಆ ದಾರಿಯಲ್ಲಿ ಅಥವಾ ಅವನ ಮನೆ ದಾರಿಯಲ್ಲಿ, ಆ ಚರ್ಚ್ ದಾರಿಯಲ್ಲಿ ಎಲ್ಲೂ ಸಹ ಆತನಿಗೆ ಸಿಗರೇಟ್ಸು ಸಿಗೋದಿಲ್ಲ. ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ, ಏನಪ್ಪ ಇದು, ಎಲ್ಲೂ ಸಹ ಒಂದು ಸಿಗರೇಟ್ ಸಿಗ್ತಾ ಇಲ್ವಲ್ಲ ಅಂತ ಒಂದು ಆಶ್ಚರ್ಯದಿಂದ ಏನು ಮಾಡ್ತಾನೆ, ಆತ ಯೋಚನೆ ಮಾಡ್ತಾನೆ, ಇಲ್ಲಿ ಯಾವುದೇ ಒಂದು ಸಿಗರೇಟ್ನ ಅಂಗಡಿ ಇಲ್ಲ. ಸೊ ಆದ್ದರಿಂದ ನನಗೆ ಈ ಒಂದು ತಿಂಗಳು ಕಳೀತಕ್ಕಂಥ ಸಮಯದಲ್ಲಿ ಆ ಚರ್ಚಿನಲ್ಲಿ ಕೆಲಸ ಮಾಡಬಹುದಲ್ಲ ಅಂತ ಯೋಚನೆ ಮಾಡ್ತಾ ನಂತರ ಏನು ಮಾಡ್ತಾನೆ, ತಾನು ಮನೆಗೆ ಹೋಗ್ತಕ್ಕಂಥ ದಾರಿಯಲ್ಲೇ ಒಂದು ತಂಬಾಕು ಅಂಗಡಿ ಅಂದರೆ ಒಂದು ಟೊಬ್ಯಾಕೋ ಶಾಪನ್ನು ಓಪನ್ ಮಾಡ್ತಾನೆ, ಸಿಗರೇಟ್ ಶಾಪನ್ನು ಓಪನ್ ಮಾಡ್ತಾನೆ. ಅಲ್ಲಿ ಅವನು ಮನೆಗೆ ಹೋಗ್ತಕ್ಕಂಥ ಬೀದಿಯಲ್ಲಿ ಯಾವುದೇ ಒಂದು ಆ ಟೊಬ್ಯಾಕೋ ಶಾಪ್ಸ್ ಅಂದರೆ ಸಿಗರೇಟ್ ಅಂಗಡಿ ಇಲ್ಲದೇ ಇರೋದರಿಂದ ಆತನಿಗೆ ಸ್ವಲ್ಪ ಸಮಯದಲ್ಲಿ ಹೆಚ್ಚಿನ ಒಂದು ಲಾಭ ಸಹ ಸಿಗುತ್ತೆ, ವ್ಯಾಪಾರವೂ ಸಹ ತುಂಬ ಹೆಚ್ಚಾಗಿ ಆಗತ್ತೆ. ಆಗ ಆತ ವರ್ಜರ್ ಆಲ್ಬರ್ಟ್ ಯೋಚನೆ ಮಾಡ್ತಾನೆ,
ನಾನು ನನ್ನ ಆ ವರ್ಜರ್ ಕೆಲಸದಿಂದ ಇಷ್ಟು ಸಂಪಾದನೆ ಮಾಡ್ತಾ ಇರಲಿಲ್ವಲ್ಲ, ನಾನು ಮತ್ತೆ ಯಾಕೆ ಅಲ್ಲಿಗೂ ಹೋಗಲಿ ಅಂತ ಹೇಳಿ ಆತ ಏನು ಮಾಡ್ತಾನೆ, ಆ ಶಾಪನ್ನು ಕಂಟಿನ್ಯೂ ಮಾಡ್ತಾನೆ. ಆ ಸಿಗರೇಟ್ನ ಜೊತೆಗೆ ಪೇಪರ್ಸ್, ನ್ಯೂಸ್ ಪೇಪರ್ಸ್ ಇವುಗಳನ್ನು ವ್ಯಾಪಾರ ಮಾಡ್ತಕ್ಕಂತಹ ಅಂಗಡಿಯನ್ನು ಆತ ತೆಗಿತಾನೆ. 1 ವರ್ಷದ ಒಳಗಡೆ ಆತ ಇನ್ನೊಂದು ಅಂಗಡಿಯನ್ನು ಸ್ಟಾರ್ಟ್ ಮಾಡ್ತಾನೆ. ಹೀಗೆ ನಿಧಾನವಾಗಿ ಆಲ್ಬರ್ಟ್ ಏನು ಮಾಡ್ತಾನೆ, ತನ್ನ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೊದಲು ಅಲ್ಲಿ ಯಾವುದೇ ಬೀದಿಗಳಲ್ಲಿ ಅಂಗಡಿಗಳು ಇಲ್ಲವೋ ಅಲ್ಲೆಲ್ಲ ಏನು ಮಾಡ್ತಾನೆ, ಆ ಅಂಗಡಿಗಳನ್ನು ತೆರೀತಾ ಹೋಗ್ತಾನೆ. ಆ ನಂತರ ವ್ಯಾಪಾರವು ತುಂಬ ಹೆಚ್ಚಾಗುತ್ತೆ. ಆತನಿಗೆ ಒಂದು ಹೆಚ್ಚಿನ ಹಣವೂ ಸಹ ಬರೋದಕ್ಕೆ ಪ್ರಾರಂಭಿಸುತ್ತೆ. ಹೀಗೆ ಹೆಚ್ಚು ಹಣ ಗಳಿಸ್ತಾ ಇರತಕ್ಕಂಥ ಆಲ್ಬರ್ಟ್ ಕೆಲವೇ ದಿನಗಳಲ್ಲಿ ಏನು ಮಾಡ್ತಾನೆ, ಹೆಚ್ಚು ಅಂಗಡಿಗಳನ್ನು ತೆರೀತಾನೆ, ಹೆಚ್ಚು ದುಡ್ಡನ್ನು ಸಂಪಾದನೆ ಮಾಡ್ತಾನೆ. ನಂತರ ಆ ದುಡ್ಡನ್ನು ಬ್ಯಾಂಕ್ನಲ್ಲಿ ಠೇವಣಿ ಮಾಡೋದಕ್ಕೆ ಆಲ್ಬರ್ಟ್ ಯೋಚನೆ ಮಾಡ್ತಾನೆ. ಆಗ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಏನು ಮಾಡ್ತಾನೆ, ಆ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಲು ಅವನನ್ನು ಪ್ರೇರೇಪಿಸ್ತಾನೆ, ಅಂದರೆ ಡಿಪಾಸಿಟ್ ಮಾಡೋದಕ್ಕೆ ಕೇಳ್ತಾನೆ. ಇಲ್ಲಿ ಒಂದು ಬ್ಯಾಂಕ್ ಅಕೌಂಟನ್ನು ಠೇವಣಿ ಮಾಡೋಕ್ಕೆ ಬ್ಯಾಂಕ್ ಹೋದಂತಹ ಆ ವರ್ಜಲ್ ಆಲ್ಬರ್ಟ್ಗೆ ಆ ಬ್ಯಾಂಕ್ನ ಮ್ಯಾನೇಜರ್ ಏನು ಮಾಡ್ತಾರೆ, ಡಿಪಾಸಿಟ್ಗಳನ್ನು ಮಾಡೋದಕ್ಕೆ ತಿಳಿಸ್ತಾನೆ. ಆದರೆ ಆಲ್ಬರ್ಟ್ಗೆ ಆ ರೀತಿ ಬ್ಯಾಂಕ್ನಲ್ಲಿ ಹಣವನ್ನು ಡಿಪಾಸಿಟ್ ಮಾಡೋಕ್ಕೆ ಅಥವಾ ಹೂಡಿಕೆ ಮಾಡೋದಕ್ಕೆ ಅವನಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಹಿಂಜರಿತಾನೆ. ಆದರೆ ಮ್ಯಾನೇಜರ್ ಅವರನ್ನು ಆಲ್ಬರ್ಟನ್ನು ತುಂಬ ಒತ್ತಾಯ ಮಾಡ್ತಾರೆ. ಇಲ್ಲಿ ಆಲ್ಬರ್ಟ್ ಯಾಕೆ ಆ ರೀತಿ ಹಿಂದಕ್ಕೆ ಹೋಗ್ತಾನೆ ಅಂದಾಗ ಆತನಿಗೆ ಓದೋಕ್ಕೆ ಬರೋದಿಲ್ಲ, ಆದರೆ ಸೈನ್ ಮಾಡೋದು ಸಹ ಗೊತ್ತಿರೋದಿಲ್ಲ. ಆದ್ದರಿಂದ ಆಲ್ಬರ್ಟ್ ಏನು ಮಾಡ್ತಾನೆ, ಆತ ಹಿಂದಕ್ಕೆ ಹೋಗ್ತಾ ಇರ್ತಾನೆ. ಆದರೆ ಆ ಒಂದು ಮ್ಯಾನೇಜರ್ನ ಒತ್ತಾಯಕ್ಕೆ ಮಣಿದು ಏನು ಮಾಡ್ತಾನೆ, ಅಲ್ಲಿ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಕೂತ್ಕೋತಾನೆ. ಆಗ ಮ್ಯಾನೇಜರ್ ಆ ಆಲ್ಬರ್ಟ್ಗೆ ಪೇಪರ್ಗಳನ್ನು ಕೊಡ್ತಾರೆ. ಕೊಟ್ಟಾಗ ಆತನಿಗೆ ಓದು ಬರಹ ಬರೋದಿಲ್ಲ, ಅದನ್ನ ಓದೋಕ್ಕೆ ಆಗೋದಿಲ್ಲ, ಅಲ್ಲಿ ಸಹಿ ಮಾಡೋದಕ್ಕೂ ಸಹ ಆತನಿಗೆ ಗೊತ್ತಾಗೋದಿಲ್ಲ. ಆಗ ಆಲ್ಬರ್ಟ್ ಆ ಬ್ಯಾಂಕ್ ಮ್ಯಾನೇಜರ್ ನೋಡಿ ಹೇಳ್ತಾನೆ, ನೀವು ವಿದ್ಯಾವಂತರಾಗಿದ್ದೀರಿ, ನೀವು ಹೆಚ್ಚು ಯಶಸ್ವಿಯಾಗಿ ಅಂದರೆ ತುಂಬ ವಿದ್ಯಾವಂತರಾಗಿದ್ದೀರಾ, ಇಷ್ಟು ಒಂದು ದುಡ್ಡನ್ನು ಇಷ್ಟೊಂದು ವ್ಯಾಪಾರ ಮಾಡ್ತಾಯಿದ್ದೀರಿ, ಇಷ್ಟು ಹಣವನ್ನು ಸಂಪಾದನೆ ಮಾಡ್ತಾಯಿದ್ದೀರಾ ಅಂತ ಹೇಳ್ತಾ ಹೋದಾಗ ಅಲ್ಲಿ ಆಲ್ಬರ್ಟ್ ಹೇಳ್ತಾರೆ, ಇಲ್ಲ, ನಾನು ವಿದ್ಯಾವಂತನಲ್ಲ, ದೊಡ್ಡ ವ್ಯವಹಾರ ಮಾಡ್ತಾಯಿದ್ದೀನಿ ಸರಿ, ಆದರೆ ಆ ಒಂದು ವಿದ್ಯೆ ನನ್ನಲ್ಲಿಲ್ಲ ಅಂತ ಹೇಳ್ತಾರೆ. ಆ ಹೇಳ್ತಾ ಮಾತನ್ನು ಹೇಳ್ತಾರೆ. ಆ ಆಲ್ಬರ್ಟ್ ಆ ಮ್ಯಾನೇಜರ್ಗೆ ಹೇಳ್ತಾನೆ, ನಾನು ವಿದ್ಯಾವಂತನಲ್ಲದೇ ಇರೋದ್ರಿಂದ ನಾನಿಷ್ಟು ಹಣವನ್ನು ಸಂಪಾದನೆ ಮಾಡಿದ್ದೇನೆ, ನಾನಿಲ್ಲಿ ಠೇವಣಿ ಹಿಡಿಯೋಕ್ಕೆ ಬಂದಿದ್ದೀನಿ. ನಾನೇನಾದರೂ ಅಕ್ಷರ ಕಲಿತಿದ್ದರೆ, ಸೈನ್ ಮಾಡೋದು ನನಗೆ ಗೊತ್ತಿದ್ದರೆ ಅಥವಾ ಓದು ಬರಹ ನನಗೆ ಗೊತ್ತಿದ್ದರೆ ನಾನೊಬ್ಬ ವರ್ಜರ್ ಆಗಿ, ಒಬ್ಬ ಕೆಲಸದವನಾಗಿ ಚರ್ಚ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತಕ್ಕಂಥ ಮಾತನ್ನು ಆ ಮ್ಯಾನೇಜರ್ಗೆ ತಿಳಿಸ್ತಾನೆ. ಅಂದರೆ ನನಗೆ ಓದು ಬರಹ ಬರದೇ ಇರೋದ್ರಿಂದ, ಸಹಿ ಮಾಡೋದು ಗೊತ್ತಿಲ್ಲದೆ ಇರೋದ್ರಿಂದನೇ ನಾನು ಇಷ್ಟು ವ್ಯಾಪಾರ ಮಾಡಿ ಇಷ್ಟು ಹಣವನ್ನು ಗಳಿಸಿದ್ದೀನಿ. ನಾನೇನಾದರೂ ವಿದ್ಯಾವಂತನಾಗಿದ್ದಿದ್ದರೆ, ಓದು ಬರಹ ಬಂದು ಸಹಿ ಮಾಡ್ತಾ ಇದ್ದಿದ್ದರೆ ನಾನೊಬ್ಬ ವರ್ಜರ್ ಆಗಿ ಚರ್ಚ್ನಲ್ಲೇ ಕೆಲಸ ಮಾಡಿಕೊಂಡು ಉಳಿಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ತಿಳಿಸ್ತಾರೆ. ಇದು ದ ವರ್ಜರ್ ಶಾರ್ಟ್ ಸ್ಟೋರಿಯ ಕನ್ನಡದ ಸಮರಿ ಆಗಿದೆ. ಹಾಗೆ ಸ್ಕ್ರೀನ್ನ ಮೇಲೆ ನಿಮಗೆ ಇಂಗ್ಲೀಷ್ ಸಮರಿ ಸಿಕ್ಕಿದೆ. ಆ PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿ ಓದಬಹುದಾಗಿರುತ್ತೆ. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.